ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ ವಾರದ ರೀಡಿಂಗ್. ಈ ಬರೋ ಮುಂದಿನ ವಾರ ಅಂದರೆ ಸೋಮವಾರದಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಮತ್ತು ನೀವು ಏನೆಲ್ಲ ನಿರೀಕ್ಷೆ ಮಾಡಿದ್ರಿ ಅವೆಲ್ಲ ಕೆಲಸಗಳಾಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಮತ್ತು ನನಗೆ ಸಪೋರ್ಟ್ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ರೀಡಿಂಗ್ ತೊಗೋತಾ ಇದ್ದೀರಾ, ಪರ್ಸ್ನಲ್ ರೀಡಿಂಗ್. ಥ್ಯಾಂಕ್ ಯು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಮುಂದಿನ ರೀಡಿಂಗ್ನ ನೋಡೋಣ. ಓಕೆ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೇನೆ. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡ್ಬೋದು. ಮತ್ತು ನಾನು ಇನ್ನೂ ಬೇರೆ ಥರನೂ ಸಹಿತ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನನೂ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ನೀವು ಅಂದ್ಕೊಂಡಿದ್ರಿ ಯಾವೆಲ್ಲ ಕೆಲಸಗಳು ನನ್ನ ಜೀವನದಲ್ಲಿ ಆಗಬೇಕು, ಏನೆಲ್ಲ ಆಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರಿ, ಅದನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲೇ ನೆನ್ಪು ಮಾಡ್ಕೊಳ್ಳಿ. ಮತ್ತು ನಿಮ್ಮ ದೈವಿಕ ಶಕ್ತಿ ಯಾವುದಿದೆ ಆ ದೇವರನ್ನು ಒಂದು ಸಾರಿ ಪ್ರಾರ್ಥನೆ ಮಾಡಿ, ನನ್ನ ಜೀವನದಲ್ಲಿ ನನಗೆ ಆಗಬೇಕಾಗಿರೋದೆಲ್ಲ ಆಗಲಿ ಅಪ್ಪ, ನನ್ನ ಆಸೆಗಳೆಲ್ಲ ಈಡೇರಲಿ ಅಂತ ಹೇಳಿ ಇವತ್ತಿನ ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. Eight of Pentacle. Sorry. Wow. 4 of Wands. 10 of Swords. 4 of Wands. 10 of Swords. King of Swords. 10 of Pentacle. ವಾವ್, ಇಲ್ಲಿ 10 of Pentacle, 10 of Swords ಎರಡು ಬಂದಿದೆ. ಮತ್ತು ಇಲ್ಲಿ ಒಂದು ಮೇಜರಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಚಾರ, ತುಂಬಾ ಮೇಜರಾಗಿರುವಂತಹ ವಿಚಾರ ಏನಾಗ್ತಾಯಿದೆ ಅಂತ ಹೇಳಿದರೆ ಬದಲಾವಣೆಯನ್ನು ತರ್ತಾಯಿದೆ, ಬದಲಾವಣೆ ಆಗ್ತಾಯಿದೆ. ನೀವೇನು ಅಂದ್ಕೊಂಡಿದ್ರಿ ಅದು ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದು ಗುಣಮುಖವಾಗಿ ಒಂದು ಚೇತರಿಕೆಯಾಗಿ ಅದು ಬದಲಾವಣೆ ಆಗ್ತಾಯಿದೆ. ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಹೆಲ್ತ್ ವಿಚಾರ ಆಗಿರ್ಬೋದು, ಒಂದು ಎಂಡಿಂಗ್ ಪ್ರೊಸೆಸ್ಸಲ್ಲಿದೆ. ನಿಮ್ಮದು ಈ ಕೆಲಸ ಏನಾಗ್ತಾ ಇದೆಪ್ಪ ಅಂದರೆ ಒಂದು ಎಂಡಿಂಗಲ್ಲಿದೆ, ಒಂದು ಕಾರ್ಮಿಕ್ ಹೀಲಿಂಗ್ ಆಗಿರ್ಬೋದು. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಚಾರ ಎಂಡ್ ಆಗ್ತಾ ಇದೆ. ಆ ಎಂಡಿಂಗ್ ಏನಾಗಿರುತ್ತೆ, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಿ ಕಾರ್ಮಿಕ್ ಹೀಲಿಂಗ್ ಯಾವುದಾಗಿರುತ್ತೆ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಈ ವಾರದಲ್ಲಿ ಆ ಬದಲಾವಣೆ ನಿಮಗೆ ಒಂದು ಅದ್ಭುತವಾಗಿ ಕಂಡು ಬರುತ್ತೆ. ಅಂದರೆ ಒಂದು ಸತ್ಯ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಏನು ಗೊಂದಲದಲ್ಲಿದೆ ಅದು ನಿಮ್ಮ ಜೀವನದಲ್ಲಿ ಗೊತ್ತಾಗುತ್ತೆ. ಒಂದು ಸೀಕ್ರೆಟ್ ಪ್ರೊಸೀಜರ್, ಆ ಸೀಕ್ರೆಟು ಸಹಿತ ಗೊತ್ತಿದೆ. ಅದು ಸೀಕ್ರೆಟ್ ಗೊತ್ತಾದಮೇಲೆ ನಿಮ್ಮ ಜೀವನದಲ್ಲಿ ಅದು ಒಂದು ಹೊಸ ಬದಲಾವಣೆಯನ್ನು ತಗೋತಾ ಇದೆ. ಆ ಹೊಸ ಬದಲಾವಣೆನೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಇಲ್ಲಿ ಕಾರ್ಡ್ ನೋಡೋಣ. 8 of Pentacle ಬಂದಿದೆ. 8 of Pentacle ಅಂತ ಹೇಳಿದರೆ ಜನರು ನಿಮ್ಮ ವಿರುದ್ಧ ತುಂಬಾ ಮಸಲತ್ತು ಮಾಡಿದರು. ಆ ಜನರಿಂದ ನೀವು ತುಂಬಾ ದೂರ ಬಂದು ನಿಮ್ಮ ಜೀವನವನ್ನು ಒಂದು ರೂಪಿಸ್ಕೋಬೇಕು. ನಿಮ್ಮ ಜೀವನದಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ನೀವೇನು ಮಾಡ್ತಾಯಿದ್ದೀರಾ, ಜನರ ಮಧ್ಯೆ ಇಲ್ಲ, ಇವಾಗ ಹೊರಗೆ ಬಂದು ಜನರಿಂದ ಹೊರಗೆ ಬಂದು, ಅಥವಾ ಫ್ಯಾಮಿಲಿಯಿಂದ ಹೊರಗೆ ಬಂದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನನಗೆ ಯಾರ ಸಂಪರ್ಕನೂ ಬೇಡ ಅಂತ ಹೇಳಿ ಒಂಟಿಯಾಗಿ ನಿಮ್ಮ ಜೀವನವನ್ನು ನೀವು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ. ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ, ತುಂಬ ಕಷ್ಟಗಳನ್ನು ನೋಡಿದ್ದೀರಾ. ಹೇಗೆ ಅಂತ ಹೇಳಿದರೆ, ಒಂದು ಕಲ್ಲು ಹೇಗಿರುತ್ತೆ, ಆ ಕಲ್ಲನ್ನು ಹೊಡೆದು ಏನು ಮಾಡ್ತಾರೆ, ಒಂದು ಮೂರ್ತಿ ಮಾಡ್ತಾರೆ. ಆ ರೀತಿಯಾದಂತಹ ಜೀವನ ನಿಮ್ಮದಾಗಿತ್ತು. ಅಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರ. ಜನರ ಮಾತುಗಳನ್ನಾಗಿರ್ಬೋದು, ಅಥವಾ ಜನರಿಂದ ನೀವು ಎಮೋಷ್ನಲಿ ತುಂಬಾ ನೋವು ಪಡ್ತಾ ಇರ್ಬೋದು. ಜನರ ಆಡಿದ ಮಾತಿಗೆ ನೋವುಗಳನ್ನು ಪಡ್ತಾ ಇದ್ದೀರಾ, ಅಥವಾ ಜನರೇ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ಹಿಂಸೆಗಳನ್ನ ಕೊಡ್ತಾ ಇರ್ಬೋದು, ನೋವುಗಳನ್ನು ಕೊಡ್ತಾ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ನಿಮಗೆ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ.
ಓಕೆನಾ. ಆ ಸಮಸ್ಯೆಯಿಂದ ನೀವು ಹೊರ ಬರ್ತಾ ಇದ್ದೀರಾ. ಆ ಸಮಸ್ಯೆಯಿಂದ ಹೊರಬಂದು ನೀವೇ ನಿಮ್ಮ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಅದು ಸಾಧನೆಯಿಂದ ನನ್ನ ಜೀವನನ ನಾನು ಕಟ್ಕೋತೀನಿ, ನನ್ನಲ್ಲೇ ಇರುವಂತಹ ಒಂದು ಪ್ರತಿಭೆನ, ಒಂದು ಕಲೆಯನ್ನು ಹೊರ ತರ್ತೀನಿ. ಆ ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಯಾವುದೋ ಒಂದು ವಿಚಾರದಲ್ಲಿ ಯಾವುದೋ ಒಂದು ವಿಚಾರ ನಿಮಗೆ ತುಂಬಾ ಮನಸ್ಸಲ್ಲಿ ಕೊರೀತಾ ಇದೆ, ಅದನ್ನೇ ನಾನು ಮಾಡಬೇಕು, ಅದನ್ನೇ ನಾನು ಮಾಡ್ತೀನಿ, ನನ್ನ ಜೀವನದಲ್ಲಿ ಏನೆಲ್ಲ ಆಗಬೇಕಾಗಿತ್ತೋ ಇನ್ನು ಮುಂದೆ ಆಗುತ್ತೆ ಅಂತ ಹೇಳಿ ಒಂದು ಭರವಸೆಯಿಂದ ಹೊರ ಬರ್ತಾ ಇದ್ದಾರೆ. ಆ ಭರವಸೆಯೇ ಒಂದು ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ತರ್ತಾ ಇದೆ. ಇಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಬಂತು ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಒಂದು ಮನೆ ಇನೋಗ್ರೇಷನ್ ಆಗಿರ್ಬೋದು, ಆಮೇಲೆ ಮ್ಯಾರೇಜ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲೋ ಟ್ರಿಪ್ ಹೋಗಿ ನೀವು ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇರ್ಬೋದು. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಒಂದು ಕೆಲಸದ ವಿಚಾರ ಆಗಿರ್ಬೋದು, ನೀವು ಕೆಲಸ ಮಾಡಿರೋದಕ್ಕೆ ನೀವು ಸಕ್ಸಸ್ ಪಡ್ತಿರ್ಬೋದು, ಅಥವಾ ಪ್ರಮೋಷನ್ ಆಗ್ತಾ ಇರ್ಬೋದು. ಈ ರೀತಿಯಾಗಿರುವಂತಹ ಒಂದು ನಿಮ್ಮ ಜೀವನದಲ್ಲಿ ಒಂದು ಗ್ರೋತ್, ಒಂದು ಸಕ್ಸಸ್ಸನ್ನು ಈ ವಾರದಲ್ಲಿ ನೀವು ನೋಡ್ತಾ ಇದ್ದೀರಾ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರತಿಫಲನ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಕಷ್ಟಪಟ್ಟಿದ್ರಿ, ಇಲ್ಲಿ ನಿಮಗೆ ಮುಂದೆನೇ ನಿಮಗೆ ಒಂದು ಸಕ್ಸಸ್ ಕಾಯ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅದು ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಅದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಒಂದು ಸಕ್ಸಸ್, ಒಂದು ಗ್ರೋತ್, ಒಂದು ಸೆಲೆಬ್ರೇಷನ್ ಯಾವುದೇ ಆಗಿರ್ಬೋದು. ನಿಮ್ಮ ಜೀವನಕ್ಕೆ ಈ ವಾರದಲ್ಲಿ ಒಂದು ಅಚೀವ್ಮೆಂಟ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಅಂದ್ಕೊಂಡಿರೋ ಕನಸು ಈಡೇರ್ತಾ ಇದೆ, ನೀವು ಅಂದ್ಕೊಂಡಿರೋಂತಹ ಆಸೆ ಈಡೇರ್ತಾ ಇದೆ. ನೀವು ಇಲ್ಲಿಯವರೆಗೂ ಪಟ್ಟಿರುವಂಥ ಕಷ್ಟಕ್ಕೆ ನಿಮಗೆ ಒಂದು ಪ್ರತಿಫಲವಾಗಿ ನಿಮ್ಮ ಜೀವನದಲ್ಲಿ ಒಂದು ಗ್ರೋತನ್ನು ಪಡಿತಾ ಇದ್ದೀರಾ, ಸಕ್ಸಸ್ಸನ್ನು ಪಡಿತಾ ಇದ್ದೀರಾ. ನೀವು ಇಲ್ಲಿಯವರೆಗೂ ಅಂದ್ಕೊಂಡಂಥ ಗುರಿಗಳನ್ನು ಸಾಧನೆ ಮಾಡಿದ್ದೀರಾ, ಸಾಧನೆ ಮಾಡ್ತಾ ಇದ್ದೀರಾ. ಇನ್ನೂ ಮುಂದೆ ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆಯದೇ ಆಗುತ್ತೆ ಹೊರತು ಒಳ್ಳೆಯದಿಂದ ನಿಮ್ಮ ಖುಷಿ ಹೆಚ್ಚಾಗುತ್ತೆ, ನಿಮ್ಮ ಶಾಂತಿ ಹೆಚ್ಚಾಗುತ್ತೆ, ನೆಮ್ಮದಿ ಹೆಚ್ಚಾಗುತ್ತೆ, ನಿಮ್ಮ ಆರೋಗ್ಯನೂ ಸಹಿತ ಸುಧಾರಣೆಗೆ ಬರುತ್ತೆ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಈ ವಾರದಲ್ಲಿ ಒಂದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಪ್ರಮೋಷನ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಮನೆಯಲ್ಲಿ ಸೆಲೆಬ್ರೇಷನ್ ಆಗಿರ್ಬೋದು, ಒಂದು ಶಾಂತಿ, ನೆಮ್ಮದಿ, ಒಂದು ಮಾನಸಿಕ ನೆಮ್ಮದಿ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಒಂದು ಅಟ್ಲೀಸ್ಟ್ ಭಾಳ ಅಲ್ಲ ಅಂದರೂ ನಿಮ್ಮ ಜೀವನಕ್ಕೆ ಒಂದು ಶಾಂತಿ ಬರ್ತಾ ಇದೆ, ನೆಮ್ಮದಿ ಬರ್ತಾ ಇದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನದ್ದು ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು 10 ಆಫ್ ಸಾರ್ಟ್ಸ್ ಬಂದಿದೆ. 10 ಆಫ್ ಸಾರ್ಟ್ಸ್ನ ಹೇಳ್ದಾಗೆ ಇಲ್ಲಿ ಒಂದು ಎಂಡಿಂಗ್ ಪ್ರೊಸೆಸ್ ನಡೀತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಕಷ್ಟಪಟ್ರಿ, ನೋವು ಪಟ್ರಿ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಜನಗಳ ಮಾತಿಗಾಗಿರ್ಬೋದು, ಮನೆಯವರ ಮಾತಿಗಾಗಿರ್ಬೋದು, ಒಂದು ಹೇಗೆ ಅಂದರೆ ಒಂದು ಡಿಪ್ರೆಷನ್ ಪೇಷಂಟ್ ಥರ ಆಗಿದ್ರಿ ನೀವು. ಓಕೆನಾ. ಹೊರಗಿನ ಪ್ರಪಂಚ ಏನು ಅನ್ನೋದೇ ಗೊತ್ತಿರಲ್ಲ. ಹೊರಗಿನ ವಿಚಾರ ಯಾವ ವಿಚಾರಕ್ಕೂ ನೀವು ತಲೆ ಕೆಡಿಸ್ಕೊಳ್ಳದೆ, ಆದರೆ ಇವತ್ತು ನಿಮಗೆ ಆ ನೋವಿಂದ ಹೊರ ಬರ್ತಾ ಇದ್ದೀರಾ, ಹಳೆ ನೋವಿಂದ ಹೊರ ಬರ್ತಾ ಇದ್ದೀರಾ. ಹಳೆ ನೋವು ಅನ್ನೋದೇನಿದೆ ಅದರಿಂದ ನೀವು ಹೊರ ಬಂದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಕಾಯ್ತಾ ಇದೆ. ಒಂದು ರಿಲೇಷನ್ಶಿಪ್ಪಿಂದ ಒಂದು ಮುಕ್ತಿ ಆಗ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಒಂದು ಹಳೆ ಕಾರ್ಮಿಕ್ ಎನರ್ಜಿ ಮುಕ್ತಾಯ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾರ ಇತ್ತು ಅಂದರೆ ಅದು ಸಹಿತ ರಿಮೂವ್ ಆಗ್ತಾ ಇದೆ. ನಿಮಗೆ ನೀವು ಅಂದ್ಕೊಂಡಿರುವಂತಹ ಕೆಲಸ ಒಂದು ಒಳ್ಳೆಯ ಹೊಸ ರೂಪವನ್ನು ಪಡ್ಕೋತಾ ಇದೆ, ಹೊಸ ಆರಂಭ ಆಗ್ತಾ ಇದೆ, ಒಂದು ಎಂಡಿಂಗ್ ಆಗ್ತಾ ಇದೆ. ಓಕೆನಾ. ಇದು ನಿಮ್ಮ ಜೀವನದಲ್ಲಿ ಆಗುವಂತಹ ಈ ವಾರದ ಬದಲಾವಣೆ ಅಂತ ಹೇಳ್ಬೋದು. ಈ ಬದಲಾವಣೆ ಆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಕಿಂಗ್ ಆಫ್ ಸೋರ್ಟ್ಸ್ ಅಂದರೆ ನೇರವಾಗಿ ನಿಮ್ಮ ಜೀವನವನ್ನು ನೀವೇ ಕಟ್ಟಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡ್ಕೋತೀರ. ಯಾರ ಮಾತಿಗೂ ಬಗ್ಗೋದಿಲ್ಲ, ಯಾರ ಮಾತಿಗೂ ಸಹಿತ ನೀವು ಮಣಿಯೋದಿಲ್ಲ. ಯಾರೇನೇ ಹೇಳಿದ್ರು ನನಗೆ ನನ್ನ ಜೀವನದ ಬಗ್ಗೆ ನನಗೆ ಗೊತ್ತಿದೆ. ಒಂದು ಕೆಲಸ ವಿಚಾರವಾಗಿರ್ಬೋದು, ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಬೇರೆ ಯಾವುದರಲ್ಲಿ ಆಗಿರ್ಬೋದು, ಒಂದು ಫ್ರೀಡಮ್ ಅನ್ನೋದನ್ನು ಪಡ್ಕೋತೀರ. ಮತ್ತು ನಿಮಗಾಗಿ, ನಿಮ್ಮ ಜೀವನಕ್ಕಾಗಿ ದುಡಿಯುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀರ. ಯಾರ ವಿಚಾರದಲ್ಲಿಯೂ ಸಹಿತ ನೀವು ತಲೆ ಹಾಕೋದಿಲ್ಲ. ನನ್ನ ಜೀವನ, ನನ್ನ ಮನೆ, ನನ್ನ ವಿಚಾರ ಅಂತ ಹೇಳಿ ಒಂದು ಯಾವ ರೀತಿಯಪ್ಪ ಅಂತ ಹೇಳಿದರೆ, ಈಗ ಕಷ್ಟನ ನೋಡಿದ ಮೇಲೆ ಒಬ್ಬ ವ್ಯಕ್ತಿ ಬದಲೇ ಆಗೋದಿಲ್ಲ ಅನ್ನೋಂಥ ವ್ಯಕ್ತಿ ಬದಲಾದ ಮೇಲೆ ಏನಾಗುತ್ತೆ, ಅವನು ಆ ಬೇರೆ ಯಾರ ಸುದ್ದಿನೂ ಹೋಗದೆ ಇರೋ ಥರ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ರೀತಿಯಾಗಿ ಈ ವಾರದಲ್ಲಿ ಒಂದು ಬದಲಾವಣೆಯನ್ನು ಪಡಿತೀರ.
ಯಾರ ಮಾತು ಬೇಡ, ಯಾರ ಪ್ರಪಂಚ ಬೇಡ, ನನ್ನದಾದಂಥ ಜೀವನ, ನನಗಾದಂತಹ ಏನು ತೊಂದರೆ ಏನು ಅನುಭವಿಸಿದ್ರೆ ಅದರಿಂದ ಒಂದು ಫ್ರೀಡಮ್ ಸಿಗ್ತಾ ಇದೆ. ಯಾರು ಏನೇ ಅಂದರೂ, ಯಾರು ಏನೇ ಮಾಡಿದ್ರು ಒಂದು ಮೌನವಾಗಿರೋಕ್ಕೆ ಇಷ್ಟಪಡ್ತೀರಾ. ಒಂದು ಮನಸ್ಸು ಹೀಲಿಂಗ್ ಆಗ್ತಾಯಿದೆ. ಒಂದು ಮನಸ್ಸಿಂದ ನೀವು ಯಾರ ವಿಚಾರಕ್ಕೂ ಹೋಗೋದಿಲ್ಲ, ಯಾರ ತಂಟೆನೂ ನನಗೆ ಬೇಡ, ನನ್ನದೇ ಆದಂಥ ಪ್ರಪಂಚ ನಾನು ಕಟ್ಕೋತೀನಿ ಅನ್ನುವಂಥ ಮನಸ್ಥಿತಿನ ನೀವು ಈ ವಾರದಲ್ಲಿ ಪಡ್ಕೋತೀರ. ಓಕೆ, ಇಲ್ಲೇನು ಹೇಳುತ್ತಪ್ಪ ಅಂತ ಹೇಳಿದ್ರೆ 10 ಆಫ್ ಪೆಂಟಿಕಲ್. ಯಾರಾದರೂ ಹಣನ ಮಿಸ್ ಮಾಡ್ಕೊಂಡಿದ್ರಿ ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ ತುಂಬಾ ಲಾಸ್ ಅನುಭವಿಸಿದ್ರಿ, ಈ ವಾರದಲ್ಲಿ ಒಂದು ಸುಧಾರಣೆ ಆಗ್ತಾಯಿದೆ. ಒಂದು ದೊಡ್ಡ ಅಮೌಂಟ್ ಬರೋದಿತ್ತು, ಆ ಅಮೌಂಟು ಸಹಿತ ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಹಿರಿಯರ ಆಶೀರ್ವಾದ ನಿಮಗಿರೋದ್ರಿಂದ, ಇಲ್ಲಿ ಫ್ಯಾಮಿಲಿ ಆಶೀರ್ವಾದ ಇರೋದ್ರಿಂದ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಿಂದ ನಿಮಗೆ ಇರುವಂತಹ ಪ್ರೀತಿಯಿಂದ ನೀವು ಎಲ್ಲಿ ಏನು ಕಳ್ಕೊಂಡಿದ್ರೋ ಅದೆಲ್ಲ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಒಂದು ಭೂಮಿ ನಿಮ್ಮ ಹೆಸರಲ್ಲಾಗಿರ್ಬೋದು, ಅಥವಾ ನಿಮ್ಮ ಏನೋ ಒಂದು ಕೋರ್ಟ್ ಕೇಸಸ್ ಆಗ್ತಾ ಇರ್ಬೋದು, ಅದು ನಿಮ್ಮ ಪರ ಆಗುತ್ತೆ ಅಂತ ಹೇಳ್ಬೋದು. ಭೂಮಿ ವಿಚಾರದಲ್ಲಿ ಏನಾದರೂ ಕೇಸಸ್ ಮಾಡ್ಕೊಂಡಿದ್ರಿಂದ ಅದು ಸಹಿತ ನಿಮ್ಮ ಪರನೇ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಹಿರಿಯರ ಪೂರ್ವಜರ ಆಶೀರ್ವಾದದಿಂದ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಮನೆ ಕಟ್ತಾ ಇರೋರು ಮನೆ ಕಟ್ತಾಯಿರ, ಭೂಮಿ ತಗೋಬೇಕು ಅನ್ನೋ ಆಸೆ ಇದ್ದರು ಭೂಮಿಗೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಜೀವನದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ರಿ, ಏನೆಲ್ಲ ಪಟ್ಟಿದ್ರಿ, ಯಾರೂ ಬೇಡ ನನ್ನ ಪ್ರಪಂಚದ ಜೀವನದಲ್ಲಿ ಯಾರೂ ಬೇಡ ಅಂತ ಹೇಳಿ ಒಂಟಿಯಾಗಿ ಬಂದು ಇಲ್ಲಿ ಒಂದು ಗ್ರೋತನ್ನು ಪಡೆದ್ರಿ, ಸಕ್ಸಸ್ಸನ್ನು ಪಡೆದ್ರಿ. ಅದರಿಂದ ಒಂದು ಹೀಲಿಂಗ್ ಆಗಬೇಕಿತ್ತು, ಆ ಹೀಲಿಂಗ್ ಆಯಿತು. ಅಂದರೆ ಎಂಡಿಂಗ್ ಪ್ರೊಸೆಸ್ ಇತ್ತು, ಅದು ಆಯಿತು ಸಹಿತ. ಮತ್ತು ಇಲ್ಲಿ ನಿಮ್ಮನ್ನು ಯಾರ ಜೊತೆನೂ ಸಂಪರ್ಕ ಮಾಡದೆ ನನ್ನನ್ನು ಜೀವನನ ನಾನು ರೂಪಿಸ್ಕೋತೀನಿ, ನನಗೋಸ್ಕರ ನಾನು ಬದುಕ್ತೀನಿ, ನಾನು ಇನ್ನೂ ಸಾಧನೆ ಮಾಡ್ತೀನಿ, ಇನ್ನೂ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನ ಪಡ್ಕೋತೀನಿ ಅಂತ ಹೇಳಿ ಇದು ಮಾಡ್ಕೊಂಡು ಹೋದಾಗ ಇಲ್ಲಿ ನಿಮ್ಮ ಫೈನಾನ್ಷಿಯಲ್ ವಿಚಾರವಾಗಿ ಬಂದರೆ, ಅಂದರೆ ಇಲ್ಲಿ ಒಂದು ಯಾವುದೋ ಬಿಗ್ ಅಮೌಂಟ್ ಬರ್ತಾ ಇರೋದು, ಅಥವಾ ಭೂಮಿ ಬರ್ತಾ ಇರ್ಬೋದು, ಅಥವಾ ಮನೆ ಖರೀದಿ ಮಾಡ್ತಿರ್ಬೋದು, ಅಥವಾ ಎಲ್ಲೋ ನೀವು ಬೇರೆ ಕಡೆ ಯಾವುದೋ ಒಂದು ಪ್ರವಾಸ ಕೈಗೊಳ್ಬೋದು. ಈ ರೀತಿಯಾದಂತಹ ಕ್ಷಣಗಳನ್ನು ಸಹಿತ ನೀವು ಅನುಭವಿಸ್ತಾ ಇರೋ ಈ ಕ್ಷಣನೂ ಸಹಿತ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ಈ ವಾರ ತರ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇದು ಈ ವಾರದ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.